ಗಂಗಾವತಿ ಬಿಜೆಪಿ ಮುಖಂಡ ವೆಂಕಟೇಶ್ ಹತ್ಯೆ ಪ್ರಕರಣ 6 ಹಂತಕರಿಗೆ ಗಲ್ಲು ಶಿಕ್ಷೆ. ಬಿಜೆಪಿ ಯುವ ಮೋರ್ಚಾದ ಗಂಗಾವತಿ ನಗರ ಘಟಕ ಅಧ್ಯಕ್ಷ ವೆಂಕಟೇಶ್ ಕುರ್ಬರ್ ಅಲಿಯಾಸ್ ಜೆಎನ್ಎನ್ ವೆಂಕಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಗಂಗಾವತಿ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ರವಿ, ಮೈಲಾರಿ, ಧನರಾಜ್, ಭೀಮಾ, ಸಲೀಂ ಮಹಮ್ಮದ್ ರಫೀಕ್ ಮತ್ತು ಗಂಗಾಧರ್ ಗೌಳಿ ಶಿಕ್ಷೆಗೊಳಗಾದ ಅಪರಾಧಿಗಳು. ಕೊಪ್ಪಳ ಬಿಜೆಪಿ ಯುವ ಮೋರ್ಚಾದ ಗಂಗಾವತಿ ನಗರ ಘಟಕ ಅಧ್ಯಕ್ಷ ವೆಂಕಟೇಶ್ ಕುರ್ಬರ್ ಅಲಿಯಾಸ್ ಜೆಎನ್ಎನ್ ವೆಂಕಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಗಂಗಾವತಿ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪು ಪ್ರಕಟಿಸಿದೆ. ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯ್ಕ್ ಶಿಕ್ಷೆ ತೀರ್ಪು ಪ್ರಕಟಿಸಿದರು. ರವಿ, ಮೈಲಾರಿ, ಧನರಾಜ್, ಭೀಮಾ, ಸಲೀಂ ಮಹಮ್ಮದ್ ರಫೀಕ್ ಮತ್ತು ಗಂಗಾಧರ ಗೌಳಿ ಶಿಕ್ಷೆಗೊಳಗಾದ ಅಪರಾಧಿಗಳು. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿಯ ಫುಟೇಜ್ಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯ್ಕ್ ಅಪರಾಧಿಗಳು ಈ ಹಿಂದೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾದ ಹಿನ್ನೆಲೆಯ ಬಗ್ಗೆಯೂ ವಿಚಾರಣೆ ನಡೆಸಿ ಈ ತೀರ್ಪು ಪ್ರಕಟಿಸಿದರು. ಪ್ರಕರಣದ ಹಿನ್ನೆಲೆ: ಕೊಪ್ಪಳ ನಗರದ ಹೊರ ವಲಯದಲ್ಲಿರುವ ರಾಣಾ ಪ್ರತಾಪ್ ಸಿಂಗ್ ವೃತ್ತದಲ್ಲಿರುವ ಖಾಸಗಿ ಆಸ್ಪತ್ರೆಯ ಬಳಿ 2025ರ ಅಕ್ಟೋಬರ್ 8ರ ಮಧ್ಯರಾತ್ರಿ ಬಿಜೆಪಿ ಯುವ ಮೋರ್ಚಾದ ನಗರ ಘಟಕದ ಅಧ್ಯಕ್ಷ 32 ವರ್ಷದ ವೆಂಕಟೇಶ್ ಕುರ್ಬರ್ ಅವರನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿ ಅಪರಾಧಿಗಳು ಪರಾರಿಯಾಗಿದ್ದರು. ದಿನಾಂಕ 8/10/2025 ಬೆಳಗಿನ ಜಾವ 2:30ರ ಸುಮಾರಿಗೆ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದ ವೆಂಕಟೇಶ್ ಈತನನ್ನು ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಲೀಲಾವತಿ ಆಸ್ಪತ್ರೆ ಮುಂದುಗಡೆ ಈ ನ್ಯಾಯಾಲಯದ ಮುಂದಿದ್ದಂಥ 6 ಜನ ಅಪರಾಧಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದು ಇರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯವು ದಿನಾಂಕ 23/10/2026ರಂದು ಈ 6 ಜನ ಆರೋಪಿತರು ಅಪರಾಧಿಗಳೆಂದು ಘೋಷಿಸಿದ್ದು ಈ ದಿನಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ದು ಇರುತ್ತದೆ. ಈ ದಿನ ಮಾನ್ಯ ನ್ಯಾಯಾಧೀಶರಾದ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರು 6 ಜನ ಆರೋಪಿತರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು ಇರುತ್ತದೆ. ಮೊದಲನೇ ಆರೋಪಿ ರವಿ ತಂದೆ ಬಸವರಾಜ್, 2ನೇ ಆರೋಪಿ ವಿಜಯ್ ಅಲಿಯಾಸ್ ಮೈಲಾರಿ, 3ನೇ ಆರೋಪಿ ಧನರಾಜ್, 4ನೇ ಆರೋಪಿ ಭರತ್ ಅಲಿಯಾಸ್ ಭೀಮಾ, 5ನೇ ಆರೋಪಿ ಸಲೀಂ, 6ನೇದವನು ಗಂಗಾಧರ್ ಗೌಳಿ. 6 ಜನ ಆರೋಪಿತರು. 12 ಜನ ಇತ್ತು. ಅದರಲ್ಲಿ ಆರೋಪಿ 7ರಿಂದ 12ರವರೆಗೆ ಈಗಾಗಲೇ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. ಮನವಿ ಸಲ್ಲಿಸಲು ಇವರಿಗೆ ಅವಕಾಶ ಇರುತ್ತದೆ. ಈಗ ಹಿನ್ನೆಲೆ ಏನಿದೆ ಮೇಡಮ್ ಇವರ ಮೇಲೆ? ಈ ಮೃತನಾಗಿರ್ತಕ್ಕಂಥ ವೆಂಕಟೇಶ್ ಮತ್ತು ರವಿಯ ಮಧ್ಯೆ ಹಳೆ ವೈಷಮ್ಯ ಇತ್ತು. ಇವ್ರ ಮಧ್ಯದಲ್ಲಿ ಗಲಾಟೆಗಳಾಗಿದ್ದು ಮುಂಚೆಯಿಂದ. ಅದೇ ಕಾರಣದಿಂದ 2023ರಲ್ಲಿ ಈ ಮಾರುತಿ ಅನ್ನೋ ಒಂದು ಹುಡುಗಂದು ಇಲ್ಲಿ ರೈಲ್ವೆ ಗಂಗಾವತಿ ನಗರದಲ್ಲಿ ರೈಲ್ವೆ ಬ್ರಿಡ್ಜ್ ಕೆಳಗಡೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದು ಇರುತ್ತದೆ. ಅದನ್ನ ಈ ವೆಂಕಟೇಶನೇ ಮುಂದ್ಗಡೆ ನಿಂತ್ಕೊಂಡು ಅವರಿಗೆ ಸಹಾಯ ಮಾಡಿದ್ದ. ಅವನೇನು ಇಂಜೂರ್ಡ್ ಇದ್ದ ಮಾರುತಿಯನ್ನು ಅವನಿಗೆ ಸಾಯವರೆಗೂ ಆತನ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದ ಇದೇ ವ್ಯಕ್ತಿನೇ. ಹೀಗಾಗಿ ಅಲ್ಲಿಂದ ಅವರಿಗೆ ಹೆಚ್ಚಾಗ್ತಾ ಹೋಯ್ತು ವೈಷಮ್ಯ ಅವಾಗಿಂದ. ಅದು ಈ ಕೊಲೆಯಲ್ಲಿ ಮುಕ್ತಾಯಗೊಂಡಿದ್ದು ಇರ್ತದೆ. ಹೌದು, ಇದು ಎಲ್ಲ ಇವರಿಂದಾನೇ ಗಂಗಾವತಿಯಲ್ಲಿ ಒಂದು ಕುಖ್ಯಾತಿಯಾಗಿತ್ತು. ಗ್ಯಾಂಗ್ ವಾರ್ಗಳು ನಡೀತಾ ಇದ್ದಾವೆ, ಅಪರಾಧಗಳು ಜಾಸ್ತಿ ಆಗ್ತದವೆ, ಇದಕ್ಕೆ ಯಾವುದೇ ರೀತಿಯ ಕಡಿವಾಣ ಆಗ್ತಾ ಇಲ್ಲ ಅಂತ ಹೇಳಿ ಅದು ಈಗ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ರವಾನೆಯಾಗಿದ್ದು ಇರುತ್ತದೆ. ಈ ತೀರ್ಪಿನಿಂದ ಪ್ರಕರಣ ದಾಖಲಾಗಿದ್ದು 8/10/2025 ಅದೇ ದಿನ, ಕೊಲೆಯಾದ ದಿನನೇ ಪ್ರಕರಣ ದಾಖಲಾಗಿತ್ತು ಆರೋಪಿತರ ವಿರುದ್ಧ. ಅಲ್ಲಿಂದ 90 ಡೇಸ್ ಇರುತ್ತೆ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ. ಅಫೆನ್ಸ್ ಅಲ್ಲಿ ಅಂದ್ರೆ 90 ಡೇಸ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ. 90 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ ಆಲ್ಮೋಸ್ಟ್. ಅದು ಮಾನ್ಯ ಕೆಳಗಿನ ಕೋರ್ಟ್ ಅಂದ್ರೆ ಜುಡಿಷನಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಚಾರ್ಜ್ ಶೀಟ್ನ. ನಂತರ ದಿನಗಳಲ್ಲಿ ಅದು ನಮ್ಮ ಕೋರ್ಟಿಗೆ, ಸೆಷನ್ಸ್ ಕೋರ್ಟಿಗೆ ಕಮಿಟಲ್ ಆಗಿ ಬರುತ್ತೆ ಫೈಲ್. ಅದು ಕಮಿಟಲ್ ಆಗಿ ಬಂದು ಕೆಲವೇ ದಿನಗಳಲ್ಲಿ, ಅಂದ್ರೆ ನಮ್ದು ಇಲ್ಲಿ 5/3ಲಿಂದ ನಮ್ದು ಸಾಕ್ಷಿ ಟ್ರಯಲ್ ಶುರು ಆಯ್ತು. ನಮ್ದು 5/3/26ಲಿಂದ ಮಾರ್ಚ್ 5ರಿಂದ ನಮ್ಮ ಟ್ರಯಲ್ ಶುರು ಆಯ್ತು. ಇಲ್ಲಿ ಎಷ್ಟು ಬೇಗ ಮುಗೀತು ಮೇಡಮ್ ನಿಮ್ಮ ಪ್ರಕಾರ? ಸಮಯ ಟೋಟಲ್ ಆಗಿ ಎಷ್ಟು ತಗೊಂತು? ಅದರಿಂದ ಮಧ್ಯದಲ್ಲಿ ಅವರು ಹೈಕೋರ್ಟಿಗೆ ಹೋಗಿದ್ರು. ಆರೋಪಿತರು ಹೈಕೋರ್ಟಿಗೆ ಹೋಗಿದ್ರು. ಒಂದ್ ಸ್ವಲ್ಪ ದಿನ ಸ್ಟೇ ಆಗಿತ್ತು, ಅದರಲ್ಲಿ ಸ್ಟೇ ಆಗಿತ್ತು. ಅದು ಮತ್ತೆ ಸ್ಟೇ ವೆಕೇಟ್ ಆಯ್ತು. ಆದ ನಂತರ ಮುಂದಿಂದು ಇದೆಲ್ಲ ಪ್ರಕ್ರಿಯೆಗಳು ನಡೆದು. ಇದರಲ್ಲಿ ಸಾಕ್ಷ್ಯಾಧಾರಗಳು ಎಷ್ಟು ಕಲೆಕ್ಟ್ ಮಾಡಿದ್ರು? ಸಾಕ್ಷ್ಯಾಧಾರಗಳು ಟೋಟಲ್ ಆಗಿ 83 ಜನ ಇದ್ರು. ಇದರಲ್ಲಿ ಟೋಟಲ್ 83 ಜನ ಸಾಕ್ಷಿಗಳು. ಅದರಲ್ಲಿ ನಾವು 45 ಅಭಿಯೋಜನೆ ಪರವಾಗಿ 45 ಜನ ಸಾಕ್ಷಿಗಳನ್ನು ಮಾಡಿಸಿದ್ವಿ.